ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜುಲೈ ತಿಂಗಳ 10ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ನಮ್ಮಲ್ಲಿರುವ ಕ್ರಿಸ್ತನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. 1 ಯೋಹಾನನು 3:24. ನಮ್ಮಲ್ಲಿರುವವನು ಜಗತ್ತಿನಲ್ಲಿ ಇರುವವನಿಗಿಂತ ದೊಡ್ಡವನು. ಆತನು ನಮ್ಮೊಳಗೆ ಮಾತ್ರವಲ್ಲ, ನಮ್ಮಲ್ಲಿ ಸದಾ ನೆಲೆಸಿದ್ದಾನೆ. ನಾವು ಆತನಲ್ಲಿ ನೆಲೆಸಿದ್ದೇವೆ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಂತೆ ನಾವು ಕರ್ತನೊಂದಿಗೆ ಐಕ್ಯರಾಗಿದ್ದೇವೆ. ನಾನು ಒಬ್ಬ ವ್ಯಕ್ತಿಯನ್ನು ಭೇಟಿಯಾದೆ. ಅವರು ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಹೊಂದಿಲ್ಲ ಮತ್ತು ಅವನೊಳಗೆ ಅಶುದ್ಧಾತ್ಮವಿತ್ತು. ಆ ಚೈತನ್ಯವು ಅವನ ಮೇಲೆ ಬಂದಾಗ ಅವನು ಇಂಗ್ಲಿಷನ್ನು ಸ್ಥಳೀಯ ಇಂಗ್ಲಿಷ್ ಮನುಷ್ಯನಂತೆ ಸುಂದರವಾಗಿ ಮಾತನಾಡುತ್ತಿದ್ದನು. ಅದು ಬಹಿರಂಗಪಡಿಸುವ ಮನೋಭಾವವಾಗಿದ್ದರಿಂದ ಅವನು ಇದ್ದವರೆಲ್ಲರ ಜೀವನದಲ್ಲಿ ಅಡಗಿರುವ ವಿಷಯಗಳನ್ನು ಬಹಿರಂಗಪಡಿಸುತ್ತಿದ್ದನು. ಆದರೆ ಆ ಆತ್ಮವು ಅವನಿಂದ ಹೊರಟು ಹೋದಾಗ ಅವನು ಸಾಮಾನ್ಯ ವ್ಯಕ್ತಿಯಾದನು. ಬಹುಶಃ ಒಬ್ಬ ವ್ಯಕ್ತಿಯಲ್ಲಿ ಶೇಕ್ಸ್ಪಿಯರ್ ಚೈತನ್ಯವಿದ್ದರೆ ಅವನು ಶೇಕ್ಸ್ಪಿಯರ್ನಂತಹ ನಾಟಕಗಳನ್ನು ಬರೆಯಲು ಪ್ರಾರಂಭಿಸುತ್ತಾನೆ. ಬಿಥೋವನ್ನ ಚೈತನ್ಯವು ಒಂದರಲ್ಲಿ ನೆಲೆಸಿದರೆ ಅವನು ಶ್ರೇಷ್ಠ ಸಂಯೋಜಕನಾಗುತ್ತಾನೆ. ಬಿಥೋವನ್ ಮಾಡಿದ್ದನ್ನು ಅವನು ಮಾಡುತ್ತಾನೆ. ಆಕಸ್ಮಿಕವಾಗಿ ನಿರಂಕುಶಾಧಿಕಾರಿ ಈದಿ ಅಮೀನ ಆತ್ಮವು ಅವನಲ್ಲಿ ನೆಲೆಸಿದ್ದರೆ ಅದು ಎಷ್ಟು ಭಯಾನಕವಾಗಿರುತ್ತದೆ. ಆದರೆ ಅಭಿಷಿಕ್ತ ಕ್ರಿಸ್ತನು ನಮ್ಮೊಳಗೆ ವಾಸಿಸುತ್ತಾನೆ. ಕುಷ್ಠರೋಗಿಯನ್ನು ಮುಟ್ಟಿದ ಕ್ರಿಸ್ತನು ಅವನನ್ನು ಗುಣಪಡಿಸಲು ಯಾವುದೇ ಹಿಂಜರಿಕೆ ಇಲ್ಲದೆ ಕ್ರಿಸ್ತನು ಪ್ರಬಲವಾದ ಚಿಹ್ನೆಗಳನ್ನು ಮತ್ತು ಅದ್ಭುತಗಳನ್ನು ಮಾಡುವ ಸರ್ವಶಕ್ತ ದೇವರು ನಮ್ಮೊಳಗೆ ವಾಸಿಸುತ್ತಾನೆ. ಯೇಸು ಕ್ರಿಸ್ತನು ತನ್ನ ಬಾಯಿಯನ್ನು ತೆರೆದು ಆಜ್ಞಾಪಿಸಿದಾಗ ಸಮುದ್ರದ ಮತ್ತು ಗಾಳಿಯು ಅವನನ್ನು ಪಾಲಿಸಿದವು. ಅವನ ಆಜ್ಞೆಯ ಮೇರೆಗೆ ದೆವ್ವಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡವು. ಸತ್ತವರು ಬದುಕಿದರು. ಲಾಜರನೇ ಎದ್ದು ಬಾ ಎಂದು ಹೇಳಿದಾಗ ಸಾವು ಮತ್ತು ನರಕದ ತಮ್ಮ ಶಕ್ತಿಯನ್ನು ಕಳೆದುಕೊಂಡಿತು ಮತ್ತು ಲಾಜರಸ್ ಮತ್ತೆ ಜೀವಕ್ಕೆ ಮರಳಿದನು. ಅಂತಹ ಮಹತ್ ಕಾರ್ಯಗಳನ್ನು ಮಾಡಿದ ಕ್ರಿಸ್ತನು ಇಂದು ನಮ್ಮಲ್ಲಿ ನೆಲೆಸಿದ್ದರೆ ಕ್ರಿಸ್ತನು ಮಾಡಿದ ಕಾರ್ಯಗಳನ್ನು ನಾವು ಮಾಡಬೇಕಲ್ಲವೇ? ಕ್ರಿಸ್ತನು ನಮ್ಮಲ್ಲಿ ನೆಲೆಸಿದ್ದಾನೆಂದು ಅರಿತುಕೊಂಡ ಕರ್ತನು ಮುಂತಿಳಿಸಿದನು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಯೋಹಾನ 14:12. 2000 ವರ್ಷಗಳ ಹಿಂದೆ ಈ ಜಗತ್ತಿನಲ್ಲಿದ್ದ ಅದೇ ಕ್ರಿಸ್ತನು ಇಂದು ನಮ್ಮಲ್ಲಿದ್ದಾನೆ ಮತ್ತು ಆತನು ಇಂದು ನಮ್ಮ ಮೂಲಕ ಅದೇ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮೊಳಗೆ ವಾಸಿಸುತ್ತಿರುವುದು ಎಷ್ಟು ಅದ್ಭುತವಾಗಿದೆ. ದೇವರ ಮಕ್ಕಳೇ, ನಿಮ್ಮಲ್ಲಿ ನೆಲೆಸಿರುವ ತಂದೆಯ ಕಾರ್ಯಗಳನ್ನು ನೀವು ಮಾಡಬೇಕೆಂದು ಕರ್ತನು ನಿರೀಕ್ಷಿಸುತ್ತಾನೆ. ತನ್ನ ಪರಲೋಕ ತಂದೆಯ ಚಿತ್ತವನ್ನು ಯಾವಾಗಲೂ ಮಾಡುವ ಕರ್ತನಾದ ಯೇಸು ನಿಮ್ಮೊಳಗೆ ವಾಸಿಸುತ್ತಿರುವುದರಿಂದ ನೀವು ಸಹ ನಿಮ್ಮ ಚಿತ್ತವನ್ನು ಬಿಟ್ಟು ದೇವರ ಚಿತ್ತವನ್ನು ಮಾಡಬೇಕು. ನಿಮ್ಮ ಜೀವನದಲ್ಲಿ ದೇವರ ಚಿತ್ತ ಮತ್ತು ಉದ್ದೇಶವು ಈಡೇರಲಿ. ಆಮೇನ್. ನೆನಪಿಡಿರಿ, ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು. 2 ತಿಮೋಥೆಯನಿಗೆ 1:14. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.